ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿದ ಭಾರೀ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಇಡೀ ರಾತ್ರಿ ವರುಣಾರ್ಭಟಕ್ಕೆ ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನಿರಂತರ ಮಳೆಗೆ ಹಳ್ಳಕೊಳ್ಳಗಳು ಉಕ್ಕಿ ಹರಿದ್ರೆ ಕಾಫಿ, ಅಡಿಕೆ ತೋಟ ಹಾಗೂ ಭತ್ತದ ಗದ್ದೆಗಳು ಜಲಾವೃತಗೊಂಡಿವೆ. ಇದರಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು, ಬೆಳೆ ಕಳೆದುಕೊಂಡ ಮಲೆನಾಡು ರೈತರು ಕಂಗಾಲಾಗಿದ್ದಾರೆ. ಇನ್ನು ಬೆಳೆ ಕಟಾವಿಗೆ ರೈತರು ರೆಡಿಯಾಗಿದ್ರು, ಆದರೆ ಇಡೀ ಮಳೆಯಿಂದಾಗಿ ಬೆಳೆ ನಾಶವಾಗಿದ್ದು ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿದೆ. ಪತಿಯನ್ನೇ ನಂಬಿದ್ದ ಕೃತಿಕಾಗೆ ಅರಿವಾಗದಂತೆ ನಯವಾಗಿ ವಂಚಿಸಿ ಕೊಂದಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮುಖವಾಡ ಕೃತಿಕಾ ತಾಯಿ ಬಿಚ್ಚಿಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರು ಹಾಕುತ್ತಾ ಮಾತನಾಡಿದ ಸೌಜನ್ಯ, 4 ಡಿಗ್ರಿ ಮುಗಿಸಿದ್ದ ಕೃತಿಕಾಳೆ ನಮ್ಮ ಸರ್ವಸ್ವ ಆಗಿದ್ದು, ಬಡವರಿಗೆ ಸಹಾಯ ಮಾಡೋದಕ್ಕೆ ಕ್ಲಿನಿಕ್ ತೆರೆಯಲು ಕನಸು ಹೊಂದಿದ್ದು, ಸಂಬಂಧಿಕರ ಕಡೆಯಿಂದ ಮದುವೆ ಪ್ರಪೋಸಲ್ ಬಂದಿತ್ತು. ಮದುವೆ ಟೈಮ್ನಲ್ಲಿ ಏನೂ ಕೇಳದ ಆತ ನಂತರ ದೊಡ್ಡ ಆಸ್ಪತ್ರೆ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ. ಹೀಗಾಗಿ ಸಣ್ಣ ಕ್ಲಿನಿಕ್ ಮಾಡಿಕೊಟ್ವಿ. ಕ್ಲಿನಿಕ್ ಓಪನ್ ಮಾಡುವಷ್ಟರಲ್ಲಿ ಮಗಳ ಪ್ರಾಣ ತೆಗೆದಿದ್ದಾನೆ. 2024ರ ಮೇನಲ್ಲಿ ಮದುವೆಯಾಗಿದ್ದ, ಆದರೆ ಅಕ್ಟೋಬರ್ನಿಂದಲೇ ಕೊಲೆ ಮಾಡುವ ಪ್ಲಾನ್ ಮಾಡಿದ್ದಾನೆ. ಇದಕ್ಕೆ ಅವರ ಪೋಷಕರ ಸಪೋರ್ಟ್ ಇರೋದಾಗಿ ಕೃತಿಕಾ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಜೊತೆ ವೃತ್ತಿಯಲ್ಲಿ ವಕೀಲ ಆಗಿರುವ ಕೃತಿಕಾ ತಾಯಿ ಡಾಕ್ಟರ್ ಹೆಣ್ಣು ಮಕ್ಕಳಿಗೆ ಕಾನೂನು ನೆರವು ನೀಡೋದಾಗಿ ಹೇಳಿದರು. ಸರ್ಕಾರಿ ಅನುದಾನಿತ ಶಾಲೆಗೆ ಯುವ ಬ್ರಿಗೇಡ್ ಬಣ್ಣ ಹಚ್ಚಿದೆ. ಪ್ರಗತಿ ಕನ್ನಡ ಪ್ರಾಥಮಿಕ ಶಾಲೆಗೆ ಬಣ್ಣ ಹಚ್ಚಿದ್ದಾರೆ. ರಾಮನಗರದ ವಾಜರ ಬೀದಿಯಲ್ಲಿರುವ ಪ್ರಗತಿ ಕನ್ನಡ ಶಾಲೆಗೆ ಚಕ್ರವರ್ತಿ ಸೂಲಿಬೇಲೆ ನೇತೃತ್ವದಲ್ಲಿ ಬಣ್ಣ ಬಳಿಯಲಾಯಿತು. ಇದರ ಜೊತೆ ಮಕ್ಕಳಿಗೆ ಹೊಸ ಡೆಸ್ಕ್, ಟೇಬಲ್ಗಳನ್ನು ನೀಡಲಾಯಿತು. ಇನ್ನು 20ಕ್ಕೂ ಹೆಚ್ಚು ಯುವ ಬ್ರಿಗೇಡ್ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದರು. ಚಿತ್ತಾಪುರದಲ್ಲಿ ಇವತ್ತು ನಡೀಬೇಕಿದ್ದ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಹೊಸದಾಗಿ ಅರ್ಜಿ ಹಾಕಲು ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ಇನ್ನು ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಕೇಳಲಾಯಿತು. ಇದಕ್ಕೆ ಜಡ್ಜ್ ಹೊಸದಾಗಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ. ಅಲ್ಲದೆ ಅಕ್ಟೋಬರ್ 24ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಸಲು ಮುಂದಾಗಿದೆ. ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು. ಸರ್ಕಾರದ ಪರ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ನೀಡಬಾರದು ಅಂತ ವಕೀಲರು ವಾದಿಸಿದ್ರು. ಇದಕ್ಕೆ ಆರ್ಎಸ್ಎಸ್ ಪರ ಅರುಣ್ ಶ್ಯಾಮ್ ಪ್ರತಿವಾದ ಮಾಡಿದ್ರು. ಅಲ್ಲದೆ ಜಡ್ಜ್ ದಿನಾಂಕ ಬದಲಾವಣೆ ಮಾಡಿಕೊಳ್ಬಹುದು ಅಂತ ಕೇಳಿದ್ರು. ನವೆಂಬರ್ 2ಕ್ಕೆ ಮಾಡೋದಾಗಿ ಹೇಳಿದ್ರು. ಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸಿ ಪರಿಗಣಿಸೋದಾಗಿ ಹೇಳಿದ್ರು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆ ವಿಜಯೋತ್ಸವ ನಡೆಯಿತು. ಕಲಬುರಗಿ ಶಹಬಾದ್ ಪಟ್ಟಣದ ಶ್ರೀರಾಮ್ ಚೌಕ್ ಬಳಿ ಹಿಂದೂ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇದೇ ವೇಳೆ ಗೆದ್ದಿತೋ ಆರ್ಎಸ್ಎಸ್ ಗೆದ್ದಿತೋ, ಸೋತಿತೋ ಕಾಂಗ್ರೆಸ್ ಸೋತಿತೋ ಎಂಬ ಘೋಷಣೆ ಕೂಗಿದ ಕಾರ್ಯಕರ್ತರು ಸಚಿವ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.